ನೋಡ್ರಿ ಬಾಹುಬಲಿ ಸರಿಯಾ ಎಸ್ ನೈಸ್. ಅಣ್ಣ ನಮಸ್ಕಾರ ಭೀಮಣ್ಣ, ಆರಾಮಿದ್ದೀರಿ? ಹಾಂ ಆರಾಮದವ್ರಿ. ಅಂದಾಗೆ ಮಣ್ಕಾಯಿ ಹಿಡ್ಕೊಂಡಿರಂಗೆ ಕಾಣ್ತದೆ. ಎರಡರ ಮಣ್ಕ ಬಂಧುಗಳೇ, ನಾನು ಭೀಮಣ್ಣ ಅಂದಾಗಲೇ ನಿಮಗೆ ಆಗಿದೆ ವಡ್ಡಿನಹಳ್ಳಿಯಲ್ಲಿ ಇದ್ದೀನಿ ಅಂಥೇಳಿ. ಎರಡು ಹಲ್ಲು ಮಣ್ಕ ಪಡ್ಡೆ ಹಿಡ್ಕೊಂಡಿರುವಂಥದ್ದು. ಯಾವ್ದು ಬರುತ್ತಣ್ಣ ಇದು ತಳಿ? ಮಿಕ್ಸ್ ಬರುತ್ತಲ್ಲ, ಕ್ರಾಸ್ ತಳಿ. ಓಕೆ ಬಸ್, ಓಕೆ. ವಂಗಯಂ ಬ್ರೀಡ್ ಥರ ಕ್ರಾಸ್ ಬ್ರೀಡ್ ಬರ್ತಾ ಇರುವಂಥದ್ದು. ಒಂದು ವೇಳೆ ಇಲ್ಲಿ ಸಿಗುವಂಥ ಹಸುಗಳ ಮಾಹಿತಿ ಕೊಡ್ತಾ ಇರುವಂಥದ್ದು. ಹೌದಾ? ಎಷ್ಟು ದಿನ ಅಂದರೆ ಅಣ್ಣ? ಒಂದು 10 ದಿವಸ ಮಾಹಿತಿ ಇದು ಕೊಡ್ತಾ ಇದ್ದೀವಿ. ಫ್ರೈಡೇ ಬಂದಿದೆ ಎಲ್ಲವೂ ಕೂಡ. ನಿಮಗೆ ಇವತ್ತು ಶನಿವಾರದ ಮಾಹಿತಿ 25ನೇ ತಾರೀಕು ಮಾಹಿತಿ ಸಿಗ್ತಾ ಇದೆ ಹಸುಗಳದು. ಎರಡಲ್ಲಿ ಪಡ್ಡೆ ಮಣ್ಕ ಸಾಕಾರಿ ಚೆನ್ನಾಗೈತೆ ನೋಡ್ರಿ. ಮುಂದೆ ಮಾಲಾಗುತ್ತೆ. ಇದು ಪಕ್ಕ ಲೋಕಲ್ಲು, ಹೊರಗಡೆ ಪಲಕ ಬಿಸ್ಲಾಗ ಗಾಡಿಯಿಂದ ಎಲ್ಲ ಹೋಗ್ಲಿಲ್ಲ ಕಟ್ಕೊಳ್ಳಿಕ್ಕೆ ಕರೆಕ್ಟ್ ಇದೆ. ಕಸ ಹಾಕ್ಬಿಟ್ಟು ತಿನ್ಬಿಡ್ತಾವೆ. ಹಾಂ, ಕಾಲು ಕಂಬ ಚೆನ್ನಾಗಿದೆ. ಹಣೆ ಮೇಲೆ ಸ್ಟಾರ್ ಐತಾ? ಯಾವ ಸ್ಟಾರ್ ಐತಣ್ಣ? ಅಬ್ಸರ್ವ್ ಮಾಡಿಲ್ಲ. ಹೌದು, ಓಕೆ. ಮೆನುಗು ತಾರೆ ಅಣ್ಣ. ಅಣ್ಣ ಏನು ರೇಟಿಂದ ಆರಂಭ? ರೇಟು 98 ಹೇಳ್ತಾರೆ. ಹಾಂ ಹಾಂ, 80ರಿಂದ ಮುಂದೆ ಬಂದರೆ ಕೊಡುವಂಥದ್ದು ಅನ್ನೋ ಮಾತು. ಸುಮಾರು ಒಂದು 14 ಲೆಕ್ಕ ಹಿಡಿಬೇಡ್ರಿ. ಬಂದು ದನ ಆಯ್ಕೆ ಮಾಡ್ಕೊಳ್ರಿ. 1000 ಹೆಚ್ಚ ಕಮ್ಮಿ ಕೊಡ್ರಿ. ಬಾಡಿಗೆ ಐತಿ 2000 3000 ಹೆಚ್ಚು ಕಮ್ಮಿ ಕೊಡನ್ರಿ. ಓಕೆ ಅಣ್ಣ, ಹೌದ್ರಾ? ಆಯ್ತು, ಆಗ್ಬೋದು. ನಮಗೆ ಇಷ್ಟೇ ಬೇಕಂದ್ರೆ ಕಟ್ಟಿ ಮಾಡಲ್ಲ. ಹಾಂ ಹಾಂ, ಓನ್ ರೈತರು ತಗೊಂಡವ್ರು ಚೆನ್ನಾಗಿರಲಿ. ನಿಮಗೆ ಕರೆಕ್ಟಾಗಿ ಸರಿ ದೂಗ್ತು ಅಂದರೆ ಸಿಗುತ್ತೆ. ಅಲ್ಲಿವರೆಗೆ ಕೊಡ್ತೀರಿ ಅಂದರೆ ನೇರವಾಗಿ ಬಂದುಬಿಡಿ, ನೇರವಾಗಿ ಭೇಟಿ ಮಾಡಿ. ಒಂದು 100 ಕಮ್ಮಿ ಬಿಡಲ್ಲ, ಹೇಳಿದ್ಕಂತ ಆಟ ಮಾಡಕ್ಕಲ್ರಿ. ಹಾಂ ಹಾಂ, ಹೆಚ್ಚು ಕಮ್ಮಿ ಕೊಡ್ತೀರಿ. ಹೌದು, ಆಯಿತು, ಒಳ್ಳೆ ಮಾತೆ. ಆಗ್ಬೋದು, ನೋಡೋಣ ನೆಕ್ಸ್ಟ್ ಇದೆ. ಬನ್ನಿ, ಸಖತ್ತಾಗಿದೆ ಆರ್ಡರ್. ಅದೇನಲ್ಲ ಅಣ್ಣ, ಆರ್ಡರ್ ಎಷ್ಟು ಚೆನ್ನಾಗಿದೆ ಅಣ್ಣ. ಬಾಕ್ಸು ಲೆಗ್ ಸ್ಕೋರ್ ಇಲ್ಲ, ಭಾರಿ ಚೆನ್ನಾಗಿ ಬಿಡಿ ಆಗಿದೆ. ಬಿಚ್ಕೊಳ್ಳಿ ತಡೆ, ಹುಡುಗ ನೋಡ್ಕೊಂಬಿಡೋಣ. ಮಾರ್ತಿ ತೊಗೊಂಬರಿ, ಮಾರ್ತಿ. ಅಲ್ಲ, ಭಾರಿ ಚೆನ್ನಾಗಿ ಚಂದ ಐತೆ. ಆರಲ್ಲ ಅಣ್ಣ ಇದು? ತುಂಬ ಚೆನ್ನಾಗಿದೆ. ಆರಲ್ಲು ಅಂತಲೇ ಅನಿಸ್ತಾರಲ್ರಿ ಅವರು. ತುಂಬ ಕಸುವಿದೆ ಬ್ರೀಡಲ್ಲಿ. ಎಸ್, ಆರ್ಡರ್ ನೋಡಿದ್ರೇ ತುಂಬ ಖುಷಿ ಪಟ್ಟಿರ್ತಾರೆ ನೋಡೋರು. ಈ ಹಸು ಹಿಂಗಿದೆ ಅಂಥೇಳಿ ಖಂಡಿತ ನಾನು ನಿಮಗೆ ತೋರಿಸುವಾಗ 6 ಅಂತ ಅಂದಿದ್ದಾರೆ ಭೀಮಣ್ಣ. ಇಳಿಯೋಕ್ಕೆ ಒಂದು ವಾರನಾದರೂ ಬೇಕು. ಹೆಚ್ಚು ಕಡಿಮೆ ಆಗುತ್ತೆ. ದನ ಇವತ್ತು ಬಂದವ್ರಿಗೆ ಕಣ್ಣಿ ಕಾಣಲ್ಲ, ಅರ್ಧ ದನ ಕಣ್ಣಿ ಕಾಣ್ತಲ್ಲ. ಅಲ್ಲ, ಈ ಲೆವೆಲ್ಗೆ ಬನ್ನಿ ನೋಡೋಣ. ಇವತ್ತು ಸಂಜೆ ಆಗಿದೆ, ವಿಡಿಯೋ ಕಂಪ್ಲೀಟ್ ಮುಗಿದಿದೆ ಅಂದರೆ ನಾಳೆ ಬೆಳಿಗ್ಗೆ ಬಂದು ಒಯ್ಬೋದು. ಈವ್ನಿಂಗ್ ಟೈಮ್ ತೆಗೆದಿರ್ತಕ್ಕಂಥ ಇದು ವಿಡಿಯೋ ಇದು, ಮುಸ್ಸಂಜೆ ವೇಳೆ. ಅಂದಾಗೆ ನಿಮಗೆ ಹಸು ಬೇಕು ಅಂದರೆ ನೇರವಾಗಿ ಬಂದಾಗ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ. ಈ ಥರ ಹಸುಗಳು ಮೋಸ್ಟ್ಲಿ ಜಾಸ್ತಿನೇ ಇದ್ದಾವೆ, ಗಟ್ಟಿ ಬ್ರೀಡ್ ಇದೆ. ಹಾಂ, ಈಗ ನಿಂತ್ಕೊಂಡಾಗ ನಿಮಗೆ ನೋಡಿದ್ರೆ ಲುಕ್ ಕಾಣ್ತಾರೆ ಅಂತಾರೆ. ಆಯಿತು, ಬೆಲೆಯವರು ಒಂದು ಇಲ್ಲಿಂದ ಇಲ್ಲಿವರೆಗೆ ಸಿಗುತ್ತೆ ಅನ್ನೋದು ಏನಾದ್ರು ಅಣ್ಣ? ಸರ್ 50ರಿಂದ ಹಾಂ, ಒಂದು 15ವರೆಗೆ ರೇಟ್ ಅದಾವ್ರಿ. 50ರಿಂದ ಒಂದು ಆಯ್ಕೆ ಮಾಡ್ಕೋಬೋದು. 50ರಿಂದ ಒಂದು 15. ಸರಿ ಅಣ್ಣ. ಮತ್ತು ಇದು ಹಾಲು ಇಲ್ಲಿಂದ ಪರವಾಗಿಲ್ಲ, ಇಳುವರಿ ಬರುತ್ತೆ. ಒಳ್ಳೆ ಗ್ಯಾಪ್ ತೊಟ್ಟು ನೋಡ್ರಿ. ಎರಡನೇದಲ್ಲ ಅಣ್ಣ ಇದು? ಎರಡನೇದು. ಹೌದು, ಭಾರಿ ತೊಟ್ಟು ಗ್ಯಾಪ್, ತುಂಬ ಗ್ಯಾಪ್ ಇದೆ, ತೊಟ್ಟು ಗ್ಯಾಪ್ ಇದೆ. ಮೋಸ್ಟ್ಲಿ ಎಲ್ಲ ಹಸುಗಳು ಹೇಗೆ ನೋಡುವ. ಆಯ್ತು ಅಣ್ಣ, ನೆಕ್ಸ್ಟ್ ಅಣ್ಣ. ಬಾ ಬರಮ್ಮ ತಾಯಿ, ಹೋಗಂತೆ ಬಾ. 2 ನಿಮಿಷ ಬಾ. ಬಂದೆ. ಸಂಜೆ ಐತಿ ಬಾ, ಏನು ಅಡ್ಡಿ ಇಲ್ಲ, ಆರಾಮಾಗಿ. HF ಕೂಡ ಇದೆ. ಆಗಲೇ ನಾವು ಜರ್ಸಿ ಕ್ರಾಸ್ ಬ್ರೀಡ್ ಅಂತಲೇ ಇಲ್ಲ, HF ಕೂಡ ಇದೆ.
ಒಂದು ವಾರ ಒಳಗೆ ಕರ ಹಾಕತ್ರಿ. ಒಂದು ವಾರ ಬೇಕಣ್ಣ. ಇದು ಹೆವಿ ಬ್ಯಾರಲ್ ಇರ್ತಕ್ಕಂಥ 18 19 ತೆಗ್ದಾವಂತಾರೆ ರೀ ಹಾಲು. ಹಾಂ ಒಂದು 2 ಲೀಟ್ರ್ ಚಿಕ್ಕಮ್ಮಿ ಬರ್ಬೋದು. ಒಂದು 16 17 ಹೊಡಿಬೋದು. ಓಕೆ ಚೆನ್ನಾಗಿತ್ತು ದನ, ಒಳ್ಳೆ ಚೆನ್ನಾಗಿತ್ತು ಸೊಂಟಾಗಿಂತ ಇದೆ. ಹಾಕಿರಿ ಎಳ್ಳೆ ಕರ ಈಗ ಅದ್ರ ಕಾಂಪ್ಯಾಕ್ಟ್ ದೊಡ್ಡದಾಗಿರ್ತಕ್ಕಂಥದ್ದು. 6ರಿಂದ ಕಡೆಯಲ್ಲ. ಹೌದು ರೀ. ನೊಣಕ್ಕೆ ಡ್ಯಾನ್ಸ್ ಮಾಡ್ತವೆ. ಓಕೆ ಅಣ್ಣ, ಓಕೆ. ಹಸು HFನ ಮಾಹಿತಿ ರೀತಿ ಇದೆ. ಬೆಲೆ ಅವರು 55ರಿಂದ 1 ಲಕ್ಷದ ಆಸುಪಾಸು ಅಂತ ಹೇಳಿದ್ದಾರೆ. ನೋಡ್ರಿ. 32 ಹೇಳ್ತಾವ್ರಿ. ಓಕೆ ಒಂದು 32 ಮಾತ್ರ. ಓಕೆ, ಇದೊಂದು ಮಾತ್ರನಾ? ಆಯ್ತು ಕ್ಲಿಯರ್ ಕೊಟ್ಟು ಚೆನ್ನಾಗಿ ಮತ್ತೆ. ಸರಿ ಜರ್ಸಿ ಇದೆಯಲ್ಲ ಕ್ರಾಸಲ್ಲಿ, ಕ್ರಾಸ್ ಇದೆ. ಇರಲಿ ಹೆದರ್ತಾವೆ ಅಷ್ಟೇ. ಇದೆ. ಹಾಂ, ಜರ್ಸಿ ಇದೆ ಬಂಧುಗಳೇ. ಎಷ್ಟಿದೆ ಅಣ್ಣ ಇದು? ಎರಡನೇದು. ಅಲ್ಲ 6 ಇರ್ತಕ್ಕಂಥ ತಳಿ. ಹಿಂಗೆ ಗಾತ್ರದಲ್ಲಿ ನೀವು ನೋಡ್ತಾ ಇದ್ರೆ ಜರ್ಸಿ ಗಾತ್ರ ಹೀಗಿದೆ. ಕ್ರಾಸ್ ಜರ್ಸಿ ಪ್ಯೂರಲ್ಲ. ಹಿಂದೆ ಕಾಣ್ತಿರ್ತಕ್ಕಂಥ ಅಡರ್ ಕಾಂಪ್ಯಾಕ್ಟ್ ಈ ಥರ. ಎಷ್ಟು ದಿನ ಅಣ್ಣ? 8 ದಿವಸ ಕಾಯ್ಬೇಕಂತಿದ್ದಾರೆ. 8 ಡೇಸ್. ಓಕೆ, ಒಂದು 7-8 ಮೇಲೆ ಹಾಲು ಸಿಗ್ಬೋದಣ್ಣ? 9-10 ಕರೋದಂತಾರ. ಒಂದು 8-8ವರೆಗೆ ಕಮ್ಮಿ ಇಲ್ಲ, ಬರಲ್ಲ. ಬಟ್ ಗಟ್ಟಿ ಬ್ರೀಡ್ ಅಲ್ಲ, ಅಡ್ಡಿ ಇಲ್ಲ. 6ರಿಂದ ಎಣ್ಣೆ ಲ್ಯಾಕ್ಟೇಷನ್ ಬ್ರೀಡು. ತೊಟ್ಟು ಯಾವುದು ಕೂಡ ಇಲ್ಲ. ನಿಮ್ಗೆ ಬಂದಾಗ ನೇರವಾಗಿ ಬಂದ ಸಂದರ್ಭದಲ್ಲಿ ನಿಮಗೂ ಕೂಡ ಅನಿಸುತ್ತೆ, ಒಮ್ಮೆ ಕೈಯಲ್ಲಿ ಹಿಡ್ಕೊಂಡು ಹಸು ನೋಡಿದಾಗ ಒಂದು ಪ್ಲಾನ್ ಸಿಗುತ್ತೆ. ರೈತರ ಮನೆಯಾಗ ತಗೊಂಡ್ ಬಿಟ್ಟಿರ್ತಾವ್ರಿ, ಮೇಸಲ್ಲ. ಹೆಂಗೆ ಕೊಟ್ಟ ಅಲಕ್ಷಿ ಮಾಡ್ತಾರ. ಹಿಂದೆಲ್ಲ ಒಳ್ಳೆ ಭಾರಿ ನೆರಗಿ ಚೆನ್ನಾಗಿದೆ, ಅಡ್ಡಿಲ್ಲ. ಓಕೆ ಬಾಸ್. ಓಕೆ, ಇದೊಂದು 80-90 ಸರ್. ವ್ಯಾಪಾರ ಹೇಳೋ 90. 80 ಅಂದ್ರೆ ಕೊಡನ್ರಿ. 82 ಸರಿ. ಸ್ವಲ್ಪ ಜಾಸ್ತಿನ ಆ ಟೈಪ್ನಾಗ ಅದಾವ್ರಿ. 80 ಮೇಲೇನೆ ಒಂದು ಅದಾವು ಇದಾವ. ಹೆಚ್ಚು ಕಮ್ಮಿ ಕೊಡನ್ರಿ. ಕೊಡ್ತೀರಿ ಹಾಕಿ. ಸರಿ ಭೀಮ. ಸಾಯಿವಾಲ್. ಇದು ಸಾಯಿವಾಲ್. ಕಿವಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಂದೊಗಲು ಅಡರು ಇವೆಲ್ಲ ಸಾಯಿವಾಲ್ದು. ನೋಡ್ಕೊಂಡ್ರಿ. ಇದು ಒಂದು ವಾರ ಮೇಲೆ ಹೋಗುತ್ತಾ? ಒಂದು ವಾರ ಬೇಕು ಮಿನಿಮಮ್ 1 ವಾರ ನೀವು ತಡೆದ್ರೆ ನಿಮಗೆ ಹೆಣ್ಣು ಗಂಡು ಕರು ನಿಮ್ಗೆ ಸಿಗುತ್ತೆ. ಸಾಯಿವಾಲಲ್ಲಿದೆ. ಎರಡನೇದ ಮೊದಲನೇದು? ಎರಡನೇದು ಭಾಳ ಅದಾವ್ರಿ. ಕಮ್ಮಿ. 2ನೇ ಲ್ಯಾಕ್ಟೇಷನ್ ಬ್ರೀಡ್ಗಳಿದ್ದಾವೆ. ಸಾಯಿವಾಲ್ ಪ್ರಿಯರ್ ಇದ್ದರೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲ ಆಲ್ಮೋಸ್ಟ್ ಒಂದು 80 ಆಸುಪಾಸು ಅಂತ ಹೇಳಿದ್ದಾರೆ. ಬಟ್ ರಿಕ್ವೆಸ್ಟ್ ನಿಮ್ದು ಯಾವಾಗಲೂ ಕೂಡ ಆನ್ಲೈನ್ ಇಲ್ಲ, ನೇರವಾಗಿ ಬಂದರೆ ತುಂಬ ಒಳ್ಳೆಯದು. ನೇರ ಭೇಟಿ, ನೇರ ಪರಿಶೀಲನೆ ನಿಮ್ಮದೇ ಜವಾಬ್ದಾರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ. A2 ಮಿಲ್ಕ್ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸಾಯಿವಾಲ್ ಇದ್ದರೆ. ಆಯ್ತು ನೋಡಿ, ಗಂಧಗಳು ಚೆನ್ನಾಗಿದೆ. ಓಕೆ 2 ಪಡ್ಡೆನಾ? ಸಾಯಿವಾಲ್ ಕ್ರಾಸಲ್ಲಿ 2 ಪಡ್ಡೆ ಮಣಕ. ಮೊದಲನೇ ಸಲ ಎತ್ತರ ಇದೆ. ನಿಧಾನ ಎದುರ್ತಾವ. ಇದೆ ನಮ್ಮ ಭೀಮಣ್ಣರೇ. ಒಳ್ಳೆ ಗ್ಯಾಪ್ ಇದೆ, ತುಂಬ ಎತ್ತರ. ಇನ್ನೂ ಬೆಳೀತೈತಿ. ಇದು ಒಂದು ಅರ್ಧ ಅಡಿ, 1 ಅಡಿ ಅರ್ಧ ಅಡಿ ಮೇಲ್ಪಟ್ಟ ಬೆಳೆಯೋದು. ಇದು ಹಸು ಕೈಯಲ್ಲಿರುವಂಥದ್ದು 2 ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು. ಹಾಲಿಂದ ಫಸ್ಟ್ ಲ್ಯಾಕ್ಟೇಷನ್ನು ಗೆಸ್ ಮಾಡ್ಬೋದು ನೀವು. ಬಟ್ ನಾವು ಹೇಳೋಕ್ಕಾಗಲ್ಲ ಕನ್ಫರ್ಮೇಷನ್ ಅಂತ. ಒಂದು 5-6 ಮೇಲೆ ಬರ್ಬೋದಣ್ಣ ಫಸ್ಟ್ ಲ್ಯಾಕ್ಟೇಷನ್? 6-7 ಓಕೆ. ಸೈಜ್ ಐತಾ? ಕರ್ದ ಬಿಡ್ತಾರೆ. ಒಂದು 10 ಕರ್ದು ಬಿಡ್ತಾರೆ. ಒಳಕಾಗಲ್ಲ. ಅದೃಷ್ಟ ಮತ್ತು ಸಾಕಾಣಿಕೆ ಮೇಲೆ ಬರ್ತಾವ್ರಿ. ಜರ್ಸಿ ಮಿಕ್ಸ್ ಇದೆ. ಓಕೆ ಸರಿ ಅಣ್ಣ. ಜರ್ಸಿ ಮಿಕ್ಸಲ್ಲಿ ಇರ್ತಕ್ಕಂಥ ಸಾಯಿವಾಲ್ ಎಲ್ಲರೂ ಬಿಟ್ಟರೆ ಸುಮ್ಮನೆ ಐತಾವ. ಅದೇ ಬೇಕಿರೋದು ಪ್ಲಸ್ ಪಾಯಿಂಟ್. ಸರಿ ಭೀಮಣ್ಣ ತೊಗೊಂಡು. ಜರ್ಸಿ ಕ್ರಾಸಲ್ಲಿ 15 ದಿವಸ ಟೈಮ್ ಇದೆ ಅಂತ ಅಂದಿದ್ದಾರೆ ಭೀಮಣ್ಣವರು. ಏನಪ್ಪ ಶಿಷ್ಯ, ನಿಮ್ಮ ಅಜ್ಜಂಗೆ ನೀನು ಅಂತಿಲ್ಲೋ, ನೀನು ಬ್ಲಾಗ್ ಮಾಡಿಬಿಡತ್ಲಾಗೆ. 11-12 ಲೀಟರ್ ಮಟ್ಟ ಕರೆದವಂತಾರ ರೈತರು. ಮನೆ ಬರ ಇಷ್ಟು ಬರ್ತಾವ, ನಾವು ನಂಬಿ ತಂದವಿ. ಒಯ್ಲಿ ಇಲ್ಲ ಅವ್ರ ತಲೆಯಾಗಿದ್ದ ಇಷ್ಟು ಬರ್ಬೋದಂತ ಇಟ್ಕೊಂಡು ಒಯ್ಲಿ. ಹಾಲಿನೆಲ್ಲ ಚೆನ್ನಾಗಿದೆ. ಒಳ್ಳೆ ಸೊಂಟಗಿಂತ ಅಗಲ ಇದ್ರು, ಉದ್ದ ಪಂಚ ಉದ್ದ ಲೆಂತ್ ಇದೆ ಬ್ರೀಡು. ಹೌದು. ನರಗಳು ಚೆನ್ನಾಗಿದೆ. ನರಗಳು ಚೆಂದ ಇದೆ. ಬಾಕ್ಸ್ ಲೂಸ್ ಇದೆಯಪ್ಪ. ಇನ್ನು 10-15 ಟೈಮು. ಉದ್ದ ಇದೆ, ತುಂಬ ಬಿಸಿದೆ.
ಜರ್ಸಿ ಕ್ರಾಸು ಏನಾಗ್ಬೋದು ಭೀಮಣ್ಣ ಇದಾದರೆ ಒಂದು ರೇಟ್? ಒಂದು 5 ಹೇಳ್ತಾವ್ರಿ. ಒಂದು 5 90ರಿಂದ ಮುಂದೆ ಬಂದು ಕೊಡೋಣ ಅಂತೀನಿ. 90 ಆಸುಪಾಸು ಬಂದು ಸಿಗೋದು, 90 ಆಸುಪಾಸು. 90ರಿಂದ ಮುಂದೆ ಒಂದು 4-5 ಅದಾವ್ರಿ. ಹಾಂ ಹಾಂ, ಒಂದು 10, ಒಂದು 15, ಒಂದು ಎಡಬಲ ಅದಾವೆ ಕೊಡವು. ಓಕೆ, ಹೆಚ್ಚು ಕಮ್ಮಿ ಆಗಲ್ಲ ರೇಟ್ ನೋಡಿ, ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತೀರಿ. ಫೋನ್ ಹೇಳಿದ ಕೂಡಲೇ ಅಷ್ಟೇ ತಾನಲ್ಲರಿ. ಆಯಿತು, ಹೌದ್ರಾ? ಫೋನ್ ಹೇಳಿದ ಕೂಡಲೇ ಅಷ್ಟೇ ತಾನಲ್ಲ, ಒಂದು ಅವರು ಕೇಳಿ ಆಯ್ಕೆ ಮಾಡಿದ್ದಕ್ಕೆ ಕೊಡೋದು. ನಮ್ಮ ರೇಟಿಗೆ ಅವ್ರು ತಾನಲ್ಲ, ಅವ್ರ ರೇಟಿಗೆ ತಾನದು. ಹೌದು, ಆಯ್ತು ಆಯಿತು ಆಯಿತು ಆಯಿತು. ಓಕೆ ಓಕೆ, ಆಗಬಹುದು. ಎಷ್ಟು ಉದ್ದ ಐತೆ ನೋಡ್ರಿ ದನ. ಇವತ್ತು ಬಂದ ಕಣ್ಣಿಗೆ ಕಾಣಲ್ಲ, 2 ದಿನ ಮುಸುರಿ ಕುಂತು ಈಗ ನೋಡಕ್ಕೆ ಬಂದಿರೋರಿಗೆ ಅನ್ಸುತ್ತೆ. ಒಂದೇ ನಿಂದ್ರಂಗೆ ಐತಿ. ಹಾಂ ಹಾಂ, ಅದು ಕರೆಕ್ಟ್. ತೊಟ್ಟು ಗಿಟ್ಟು ಗ್ಯಾಪ್ ಚೆನ್ನಾಗೈತಿ. ಫ್ಯಾಟ್ ಎಸ್ ಎನ್ ಎಫ್ಗೆ ಅಡ್ಡಿ ಇಲ್ಲ ಅಣ್ಣ. ಇದು ಜರ್ಸಿ ಎಷ್ಟು ನೋಡ್ರಿ ಅಲ್ಲ? ನೋಡ್ರಿ 6 ತಳಿ ತಳಿ ಬಿಸಿಲಿಗೆ. ವಾ, ಆರ್ಡರ್ ದೊಡ್ಡದು. ಗಂಜಲಿಗೆ ಮಕ್ಕ ನೋಡ್ರಿ, ಸಗಣಿ ಪಗಣಿ ಎಲ್ಲ ಹೇಳ್ಬೇಕು. ಬಾಕ್ಸು ತುಂಬ ಚೆನ್ನಾಗಿ ದೊಡ್ಡದಿದೆ. ನಿಮಿಷ ಅಭಿಮಾನ ಪ್ಯೂರ್ ಜರ್ಸಿ ಮಾತಾಡ ಅಲ್ಲ ಅವ್ರದ್ದು ಅಲ್ಲ, ಫೋನ್ ಹಿಂದೆಗಡೆ. ಪ್ಯೂರ್ ಜರ್ಸಿ ನೋಡ್ರಿ, ಜರ್ಸಿ ಚೆನ್ನಾಗಿದೆ. ನೋಡ್ರಿ ಎಳೆದಲ್ಲಿ ಇದ್ದಂಗೆ ಅದಾವ. ಆರ್ಡರ್ ಕಂಪ್ಯಾಕ್ಟು ಈ ಥರ. ಕುಡಿತೀಯ? ಕುಡಿಲಿ ನಾವು ಮಾತಾಡ್ತಾರೋಣ. ಆರ್ಡರ್ ಈಗಲೂ ಬಿಟ್ಟೈತಿ. ನಂದು ಎಷ್ಟು 3-4 ದಿವಸನಾ? ಇಲ್ಲ ಸರ್, ಒಂದು ವಾರ ಬೇಕು. ಇನ್ನೂ ಭಾಳ ಮಾಡ್ತೀರಿ ಇದು? ಇನ್ನೂ ಬಾಕ್ಸ್ ಮಾಡಿ ಭಾಳ ಮಾಡ್ತೀರಿ. ಇದೆಲ್ಲ 10 ಲೀಟರ್ ಡಬಲ್ ಇಂಡ ಅಂತ ಜರ್ಸಿ. ಇದು ಕುದುರೆ ಬಾಲದ ಥರ ಜರ್ಸಿ ಇದ್ರೆ ತುಂಬ ಇಷ್ಟಪಡ್ತಾರೆ ತುಂಬ ಜನ. 8 ಫಸ್ಟಿಗೆ ಕೊಟ್ಟತ್ರಿ ಅದು. ಹಾಂ 10 ಡಬಲ್ ಹೊಡಿಬೇಕದು. ಒಯ್ದವ್ರದ್ದು ಹಣೆ ಬರ ಚೆನ್ನಾಗಿರ್ಬೇಕು. ಇರ್ತಾರೆ ಚೆನ್ನಾಗಿ ಫೀಡ್ ಗಿಡ ಕೊಟ್ಟಿಗೆ ಸೆಟ್ ಹಾಕ್ಕೊಂಡ್ರೆ. ಆರಲ್ಲಿ ಮಣಕ ಒಳ್ಳೆ ಲೆಂತ್ ಐತಿ, ಸೊಂಟ ಗಂಟ ಅಗಲ ಐತಿ, ಕೈ ಕಾಲು ಬದಲಾವಸ್ತ ಐತಿ, ಕಣ್ಣು ಮೂಗು ಎಲ್ಲ ಸಾಚದ ನೀಟ್ ಇದೆ. ಪಂಚ್ ಫೇಸ್ ಇದೆ ಹಸುದು. ಕೋಡು ಬ್ಲ್ಯಾಕ್, ಗೊರ್ಸೇನು ಬ್ಲ್ಯಾಕ್, ರಿಂಗ್ ಬೋರ್ಡ್ ಫುಲ್ ಬ್ಲ್ಯಾಕ್ ಇದೆ. ಎಚ್ ಎಫ್ ಅಲ್ಲಿ ಹಾಲ್ ಬ್ಲ್ಯಾಕು ಕೋಡ್ ಇದೆ. ಭೀಮಣ್ಣವ್ರ ಕೈಗೆ ಕೋಡ್ ತೆಗಲಿ ಬೆಳ್ಳ ತನ ನೋಡ್ರಿ. ಹಾಂ ಅದ 4 ಪಡ್ಡೆ. 4 ಪಡ್ಡೆನೇ ನೋಡಿದ್ರೆ ಅರ್ಥ ಆಯ್ತು. ತೊಟ್ಟು ಇಟ್ಟು ಎಲ್ಲ ತುಂಬ ನೀಟಾಗೆ ಸಮಾಧಾನ ಐತಿ, ಗಾಬರಿ ಇಲ್ಲ, ಬಿಡಿಯಾಗಿ. ಇದು ಭೀಮಣ್ಣವ್ರ ಕೈಗೆ ನಿಂತಿದೆ ಹಸು. ಹಾಲ್ ಬ್ಲಾಕಲ್ಲಿ ಕ್ರಾಸ್ ಬ್ರೀಡು ಎಚ್ ಎಫ್ ಅಲ್ಲಿ. ಮೊದಲನೇದಲ್ಲ? ಫಸ್ಟ್ನೇದೆ. ಭೀಮಣ್ಣವ್ರ ಕೈಗಿರತಕ್ಕಂಥ ಮೊದಲನೇ ಸೂರಿನ ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು. ಸುಮಾರು ಒಂದು 6 ಅಡಿ ಉದ್ದ, 4 ಅಡಿ ಹೈಟ್ ಬರುತ್ತೆ ಹಸು. ಲೆಂತು ಜಾತಿ ಇದೆ. ಏನು ಬೆಲೆ ಏನು ಕಟ್ಟಿದ್ರಿ ಭೀಮಣ್ಣ? ಹಾಂ ಕೊಡೋಣ ಒಂದು 5 ಹೇಳಿದ್ದಾರೆ. ಯೂಟ್ಯೂಬ್ ಬೆಲೆ ಅದು ವ್ಯಾವಹಾರಿಕ ಬೆಲೆ, ನೀವು ಬಂದಾಗಲೇ ನಡೆಯೋದು. ಯಾಕೆಂದರೆ ಯೂಟ್ಯೂಬ್ಗೆ ಅದು ಹೇಳಿಲ್ಲ ಅಂದರೆ ಅದೊಂದು ಗ್ರಿಪ್ ಸಿಗೋಲ್ಲ ವೀಡಿಯೋಗೆ. ಹಾಗಾಗಿ ಮಾಹಿತಿಯನ್ನು ತೊಗೊಳ್ಳುವಾಗ ಅವ್ರ ಬೆಲೆ ಕಟ್ಟಿರ್ತಾರೆ ಅವ್ರ ವಸ್ತು. ಆದರೆ ನಿಮ್ಮ ಖರೀದಿ ಏನಿದೆ ಅದರ ಮೇಲೆ ನೀವು ಬಿಟ್ಟಿರುತ್ತೆ. ಮೊದಲೇ ಹೇಳಿಬಿಟ್ಟಿದ್ದಾರೆ, ನಾನು ಅದು ಕಂಟಿ ಹಾಕ್ಕೊಂಡು ಕೂರಲ್ಲ, ನೀವು ಬಂದ್ಬಿಡ್ರಿ ಕೇಳಿ, ನನಗೆ ಸೆಟ್ ಆಯ್ತು ಅಂದರೆ ನನಗೆ ಒಂದಿಷ್ಟು ಉಳಿತು ಅಂದರೆ ಕೊಟ್ಟು ಬಿಡ್ತೀನಿ ಅಂತ. ಅದೇ ಮಾತು, ನನಗೆ ಇಷ್ಟು ಉಳಿತು ಅಂದರೆ ಬಿಟ್ಟು ಕೊಟ್ಟು ಬಿಡ್ತೀನಿ ಅನ್ನೋ ಮಾತು ಅಂದಿದ್ದಾರೆ. ಅದು ವ್ಯಾವಹಾರಿಕ ಮಾತದು. ಈಗ ನೀವು ದನ ಹಿಡಿದ್ರೆ ಯಾರು ವಾಪಸ್ ಕಳಿಸಿಲ್ಲ. ನಮಗೆ 2,000 ಸಿಗುತ್ತೆ, 1,000 ಸಿಕ್ಕರು ಕೊಟ್ಟು ಕಳಿಸಿರಿ. ಸರಿ ಅಣ್ಣ, ಸರಿ. ದನ ಒಳ್ಳೆ ವೈರ್ ಬಂದು ಇವತ್ತಿನ 3:30 ಇಳ್ದಾವು. ಈಗ ಇಡ ಮಾಡಿಸ್ತಾ ಇದಾವೆ. ಸಂಜೆ ಕಣ್ಣಿಗೆ ಕಾಣಲ್ಲ. ಸಂಜೆ ಬಂದ ತಕ್ಷಣ ನಿಗಾ ಮಾಡ್ಕೊಂಡು ತಗೊಂಡವ್ರಿ. ಎರಡಲ್ಲಿ ಪಡ್ಡೆ ಮಣಕ ನೋಡ್ರಿ, ನೋಡ್ರಿ ಎರಡಲ್ಲಿ ಪಡ್ಡೆ ಮಣಕ ನೋಡ್ರಿ. ಹೌದು, ಆದ್ರೆ ಪಡ್ಡೆ ಮಣಕ ಇದೆ. ಎರಡಲ್ಲಿ ಕಂಪ್ಯಾಕ್ಟ್ ಚೆನ್ನಾಗಿರ್ತಕ್ಕಂಥ ಹೀಫರ್ಸ್ ಇದೆ. ತೊಟ್ಟು ಗಿಟ್ಟು ಭಾರಿ ಚಂದ ಮಿಕ್ಸ್ ತಳಿ ಎಚ್ ಎಫ್ಗೆ. ನಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ನೇರವಾಗಿ ಬಂದಾಗ ಒಂದು ಲೆವೆಲ್ ನಿಮಗೆ ಖಂಡಿತ ಕಂಡೇ ಕಾಣುತ್ತೆ. ಒಂದು ಮೊದಲನೇದಲ್ಲ, ತೊಟ್ಟು ಗಿಟ್ಟು ಚಂದ ಅದಾವು, ಕಡ್ಡಿ ಮತ್ತೆ ತೊಟ್ಟು ಕರಿಯಕ್ಕೆ ಒಳಗ ಬಾ. ಈಗ ಕೊಟ್ಟಿಗೆ ನಮಗೆ ಚಿಕ್ಕದು ಇದು ಅಂದರೆ ಈ ಥರ ಆಯ್ಕೆ ಮಾಡ್ಕೊಳ್ಳಿ, ಬ್ರೀಡಿಂಗು ಆಗುತ್ತೆ. ಒಂದು ಫ್ಯೂಚರಲ್ಲಿ ಒಳ್ಳೆ ಕರುಗಳನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಸಿಮೆಂಟ್ ಹಾಕ್ಕೊಂಡು ನೀಟಾಗಿ ಮೇಂಟೈನ್ ಕೂಡ ಮಾಡ್ಕೋಬೋದು. ಹಾಲಿನ ಇಳುವರಿ ಫಸ್ಟು ಎಲ್ಲ ಒಂದು 5-7 ಮೇಲೆ ಬರ್ಬೋದಣ್ಣ. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲ, ಹಾಗಾಗಿ ಗೆಸ್ ಮಾಡ್ಬೋದು ಅಷ್ಟೇ, ನಾವಾಗಲಿ ಅವರಾಗಲಿ. ಅದು ಹೇಳೋಕ್ಕಾಗಲ್ಲ, ಮತ್ತೆ ಗೆಸ್ ಮಾಡ್ಬೋದು ಫಸ್ಟ್ ಲ್ಯಾಕ್ಟೇಷನ್ದು. ಹೌದು ಹೌದು. ಹಂಗೆ ಬೆಲೆ ಏನು ಕಟ್ಟಿದ್ರಿ ಭೀಮಣ್ಣ? ಹಾಂ, 75 ಅಂದ್ರೆ ಕೊಡೋದು. ಗುಡ್, ಆಯಿತು. 75 ಕೊಟ್ಟಿಗೆ ಒಳಗಿರ್ತಕ್ಕಂಥದ್ದು ಸಾಯಿವಾಲ್ ಕ್ರಾಸು. ನಾಲ್ಕಲ್ಲಣ್ಣ ಇದು ಚೆನ್ನಾಗಿದೆ. ಸಾಯಿವಾಲ್ ಕ್ರಾಸು ಬಿಡು ಚೆನ್ನಾಗಿ ಬರ್ತಾಯಿದೆ ನೋಡಿ. ಒಳಗೆ
ಎಷ್ಟನೇದು ಅಂದರೆ ಇದು ಸರ್ ಎಳ್ಳೇದು ಎರಡನೇದು. ಹಾಂ ಸಾಯಿವಾಲ್ 98 ಹೇಳ್ತಾವ್ರಿ. ಹಾಂ ಹಾಂ 84 ಕೇಳ್ಯಾರ. ಕೇಳಿದ್ರೆ 90 ಮಟ ಬಂದು ಕೊಡೋ ಅಂತ ಇಟ್ಕೊಂಡಾವಿ. ಕಮ್ಮಿ ಕೊಡೋದು. ಕೊಡೋಣ 84ರಲ್ಲಿ ಕೇಳಿಬಿಟ್ಟಿದ್ರಂತ, ಆದರೆ ಆಗ್ಬೋದು. ಬಂದಾಗಲೂ ಚೆಂದ ಬಿಟ್ಟಿದೆ. ಹೈಟ್ ಇದೆ, ಲೆಂತ್ ಇದೆ. ಹೈಟ್ ಇದೆ ಮತ್ತು ಲೆಂತ್ ಇದೆ, ಉದ್ದ ಇದೆ, ದೊಡ್ಡಗಿಟ್ಟು ನಾಭಿ ಹಿಂಗಿದೆ ನೋಡ್ರಪ್ಪಜ್ಜಿ. ನಿಮಗೆ ಯಾರಿಗಾರು ಬೇಕಂದ್ರೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ. ಒಡ್ನಳ್ಳಿ ವಿಜಯನಗರ ಜಿಲ್ಲೆ ಇದು. ನಮಗೆ ಸಮೀಪನೂ ಆಗುತ್ತೆ, ದಾವಣಗೆರೆ ಅಂತ ಅಂದಿದ್ರು ಅವರು. ಈ ಹಿಂದೆ 7 ಕಿಲೋಮೀಟರ್ ಆಗುತ್ತೆ ಅಷ್ಟೆಲ್ಲ. ಹರಪನಹಳ್ಳಿ ತಾಲೂಕು ಅದ, ಹಾಂ ಹಾಂ, ವಿಜಯನಗರ ಜಿಲ್ಲೆ, ನಿಯರ್. ಓಕೆ ಓಕೆ. ಹರಪನಹಳ್ಳಿಯಿಂದ 25 25 ಹರಪನಹಳ್ಳಿಯಿಂದ ಅಷ್ಟೇನಾ? ಎಚ್ ಎಫ್ ಹೆಣ್ಗರು ಹಾಕಿತ್ತಣ್ಣ? 4 ಕಲ್ಲು ಬೋಡಿ ಹಾಂ ಹೆಣ್ಗರು ಇದೆ, 4 ಕಲ್ಲು. ಏನು ಹಾಲು ಕೊಟ್ಟಿದೆ ಅಣ್ಣ? ಕೊಡ್ತಾ ಇದೆ ಹಾಲು ಈಗ ಒಂದು 6 ಲೀಟರ್ ಬರ್ತೈತ್ರಿ. ಈಗ 6 ಗೀವ. 2 ದಿನ ಆಗಿದೆ ಕರ ಹಾಕಿ. ಹಾಂ ಹಾಂ, ಹೊಳೆ ಎಲ್ಲ ಆಡ್ತಾ ಇತ್ತು ನೋಡ್ರಿ. ಹೌದು ಹೌದು ಹೌದು. ಕಸ ಗಿಸ ಕ್ಲೀನ್ ಆಗಿ ಸ್ವಚ್ಛ ಆಗೈತಿ. ಕ್ಲೀನ್ ಇದೆ. ಮಲ್ತೊಟ್ಟೆಗೆಲ್ಲ ಗ್ಯಾಪ್ ತಗೊಂಡು ಗ್ಯಾಪ್ ಇದೆ. ಹಾಲಿಂದ ಅಂತ ಇದ್ರಿ ಹೆಣ್ಗರು? ಓಕೆ, ಹೆಣ್ಗರು ಅಂತ. ಹೆಣ್ಗಾರ ಆಯ್ತು. ಕರನ ಬೇಕಾದ್ರೆ ವಿಡಿಯೋ ಮಾಡಿರಿ. ಓಕೆ ಮಾಡೋಣ. ಏನು ಕಟ್ತಾ ಇದ್ದೀರಿ ಬೆಲೆ ಅಣ್ಣ? ಸರ್ ಬೆಲೆ ಒಂದು 5 ಹೇಳ್ತಾವೆ. 92 ಕೊಡೋಣ. ಕೊಡ್ತೀರಿ. ಹೆಣ್ಗರು ಇದೆ. ಸದ್ಯ 6 ಲೀಟ್ರ್ ಹಾಲು ಸಿಗ್ತಾ ಇದೆ ಅನ್ನೋ ಮಾತಿದೆ ನೋಡಿಪ್ಪ. ಆಮೇಲೆ ನಾವು ಇನ್ನೊಂದು ಹಾಲು ಪಾಲು ನಿಂದ್ರಿಸಲ್ರಿ. ಸಂತಿಗಳಾಗಾದ್ರೆ ಮತ್ತೆ ಮಾರಕ್ಕಾಗ ಹಾಲು ನಿಂದ್ರಿಸ್ಕೊಂಡು ಕಡಿಮೆ ಮಾಡ್ತಾರೆ. ಇದು ಅವ್ರು 2 ಟೈಮ್ ನೋಡ್ಕೊಳ್ಳಿ. ಇಲ್ಲಿ ಕರ ಹಾಕಿರೋ ಚೆಕ್ ಮಾಡ್ಕೊಳ್ಳಿ. ಗಬ್ಬದ ಒಂದು ಅಂಜಾದಿ ಮೇಲೆ ತಗೊಂಡು ಹೋಗಿ ಅವ್ರ ತಲೆ ಕೆಪಾಸಿಟಿ ಇಷ್ಟು ಬರ್ಬೋದು ಅಂತ ಇಟ್ಕೊಂಡು ತಗೊಂಡು ಹೋಗಿ. ಹೌದ್ರೆ ಹಾಲಿಂದ ಗೆಸ್ಟ್ ಮಾಡಿ ಇಲ್ಲೇ ಒಯ್ಲಿ ಅಂತೀರ? 2 ಹೊತ್ತು ನೋಡ್ಕೊಂಡವಲ್ರಿ. ಒಂದು ಲೀಟ್ರ್ ಹೆಚ್ಚು ಕಮ್ಮಿ ಬರ್ತಾವ್ರಿ. ನಾವು ಹೇಳ್ತೀವಿ ಇಲ್ಲಿ ಹಣ ಬರ್ತದಲ್ಲ ಬಿಟ್ಟು ಚೂರು ಬದಿ ಬಸ್ ಹಾಕಿ ನೀರು ಕುಡಿಸ್ತಾವೆ. ಓಕೆ, ಹಸಿಲ್ ಬಸಿಲ್ ಹಿಂಗೆ ಮುಟ್ಟಿಸಿಲ್ಲ ಅವಕ್ಕೆ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಇದಾಗ್ಬೋದು. ಇದೊಂದು ಹೊರಿ ಕರ ಹಾಕಿ ನೋಡ್ರಿ. ಕರು ಹಾಕಿದೆ ಅದುವಾ? 4 ಕಲ್ಲದು. 4ರಿಂದ ಇದು 4 ಬೋರಿ ಕರು ಹಾಕಿದೆ. ಜರ್ಸಿ? ಹಾಂ ಜರ್ಸಿ. 90,000 ಕೇಳ್ಯಾರ್ರಿ. ಹಾಂ ಹಾಂ, ನಾವು 1.15 ವ್ಯಾಪಾರ ಹೇಳೇವಿ. ಹಾಂ ಹಾಂ, ಒಂದು ಎಡ ಬರ ಅಂದ್ರೆ ಕೊಡ್ತಾವೆ. ಕೊಡ್ತೇವೆ. ಜರ್ಸಿ 4 ಕಲ್ಲು. 4 ಕಲ್ಲು. ಆರ್ಡರ್ ನೋಡ್ತೀರಾ? ನೋಡ್ಕೊಳ್ಳಿ. ಕಸ ಹಾಕ್ತಾನ? 2 ಸೆಂಟಿ ಹಾಲು ಕಸ ಹಾಕಿದೆಯಲ್ಲ? ಹಾಂ ಕಸ ಹಾಕಿದ್ರಿ. ಆ ಕಸ ಹಾಕಿದ್ರೆ ಈ ಥರ ಕೊಳಿ ಬರೋದ್ರಿ. ಕೆಂಪು ಅರ್ಶಿಣ ಬಣ್ಣ. ಹಾಂ ಹಾಂ ಹಾಂ. ಇಲ್ಲ ಅಂದ್ರೆ ಚಿಣಕ್ತಿರ್ತಾವೆ. ಹಿಂದೆ ಐತೆ ನೋಡ್ರಿ ಬಾಲ್ದಾಗ. ಬರೀ ಈ ಕಡೆಗೆ ಹಿಂದ್ಗಡೆ ಆ ಕಸ ಬಿದ್ರೆ ಮಾತ್ರ ಆ ಥರ ಕೊಳಿ ಬರುತ್ತೆ. ಓಕೆ, ಬಾಲ್ದಾಗ ಐತೆ ನೋಡಿ. ಹಾಂ, ಕಸ ಹಾಕಿ ಕ್ಲಿಯರ್ ಆಗಿದೆ ಅಂತೆ. ಇನ್ನೇನಪ್ಪ ಕೆಂಪು ಪುಡಿ ಮೇಲೆ ಮರದ. ಎಷ್ಟು ಕೇಳಿದ್ರಣ್ಣ ಇದು? ಸರ್ 90 ಕೇಳ್ಯಾರ. ಕೇಳಿದಾರ? ನಾನು 1.15 ಹೇಳಿ 1 ಒಳಗಿಲ್ಲ ಅಂತ ಹೇಳೇನ್ರಿ. ಹಾಂ ಹಾಂ, ಹೆಚ್ಚು ಕಮ್ಮಿ ಬಂದ್ರೆ ಕೊಡೋದು ಕಾಡ್ರಿ. ಸರ್ ಬರಲಿ ಅವ್ರು ಕಾಯಸ್ ಮಾಡಿ. 4 ಕಲ್ಲು. 4 ಕಲ್ಲಿನ ಜರ್ಸಿ ಹೆಣ್ಗರು ಅಲ್ಲ? ಹೆಣ್ಗಾರ 8 ದಿನ ಆಯ್ತು ಆಯ್ತು. ಆರು ಲೀಟ್ರ್ ಒಂದು 6 ಕಾಲು ಲೀಟ್ರ್ ಐತ್ರಿ. ಹಾಂ ಹಾಂ, ಕರಿಗೆ ಜಾಸ್ತಿ ಬಿಡ್ತಾವ್ರಿ ಹೆಣ್ಗಾರ ಅಂತಂದು ಹೇಳಿ. ನೋಡ ಫುಲ್ ಕೊಡೋದು ನೋಡ್ರಿ. ನೋಡ್ರಿ ಹೆಂಗೆ ಕೊಡೋದು. ಕರು. ಏನು ಕಟ್ಟಿದ್ರಿ ರೇಟು? ಸರ್ ಇದು 78 ಹೇಳ್ತಾವೆ. ಹಾಂ, 70 ಇಡಬಲ್ಲ 68 ಬಂದು ಕೊಡ್ತಾವ್ರಿ. ಸರಿ ಸರಿ. 4 6 ಗಿಡಿ ಚೆನ್ನಾಗಿದೆ. 6 ಮಲ್ತಟ್ಟ 7 7 ಮಲ್ತಟ್ಟ. ಸಾರಿ 5 ಇದಾವಲ್ಲ? 5 4 ಬರೋದು. ಚಂದ ಇದೆ. ಚೆನ್ನಾಗಿ. ಇದು ಏನು ಆಗಲೇ ತೋರಿಸಿದ್ರು ಅದ್ರದ್ದು ಕರು ಜರ್ಸಿ ಎಚ್ ಎಫ್ ಬೋಡಿ ಎಚ್ ಎಫ್ 4 ಕಲ್ಲಿಂದ ಮೊಣಕೈತಲ್ಲ ಆ ಬೋಡಿ ಹೆಣ್ಗಾರ ನೋಡ್ರಿ. ಜರ್ಸಿ ಕರ ಅದು ನೋಡ್ತೈತೆ ಅದು. ಬಿಡಿ ಬಿಡಿ ಬಿಡಿ.